ಓ ಓ ಎಂತ ಡ್ರಾಪ್ ಬ್ರೋ ಇದು. ಓಪ್ಸ್, ವಾಟ್ ಇಸ್ ದಿಸ್? ಗವಿ ಬೆಟ್ಟ ಈ ರೂಟ್ ಹತ್ಸಿದ್ರೆ ನೀವು ಮಾನ್ಸೂನಲ್ಲಿ ದಿಡುಪೆ ಸಂಸೆ ಎಲ್ಲ ಏನೂ ಇಲ್ಲ. ದಿಸ್ ಈಸ್ ದ ಟಫೆಸ್ಟ್ ನಾನು ಹೇಳೋದಾದರೆ. ಹಾಯ್ ಹಲೋ ನಮಸ್ಕಾರ, ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಲೈನಪ್ 2 ಹಿಮಾಲಯನ್ 411 ಆ್ಯಂಡ್ ನಮ್ಮ ಗಾಡಿ. ಇವತ್ತಿನ ಪಯಣ ಗವಿ ಬೆಟ್ಟ. ಸೊ ಇವಾಗ ನಾವು ಬಿಸಿಲೇ ದಾಟಿ ಬಂದಿದ್ದೀವಿ. 2 ಇಂಟ್ರೋ ಮಾಡಿದೆ, ಗೋಪ್ರೋ ಹೆವಿ ಗೋಲ್ಡ್ ಕೊಡ್ತಾ ಇದೆ. ಫುಲ್ ಫ್ರಸ್ಟ್ರೇಟ್ ಆಗಿ ಪುಣ್ಯಕ್ಕೆ ಪವರ್ ಬ್ಯಾಂಕ್ ತಂದಿದೆ, ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಒಂದು 4 ಸತಿ ಕಾರ್ಡ್ ಚೇಂಜ್ ಮಾಡಿದೆ, 3 ಸತಿ ಬ್ಯಾಟ್ರಿ ಚೇಂಜ್ ಮಾಡಿದೆ, ಒಂದು 5-6 ಸತಿ ಅದಕ್ಕೆ ನಿಲ್ಸಿದ್ದೀನಿ. ಸಾರಿ 7 ಸತಿ. ಪ್ರಾಬಬ್ಲಿ ರಿಟರ್ನ್ ಹೋಗ್ತಾ ನಮ್ಗೆ ಮಳೆ ಸಿಗ್ಬೋದು. ಆ್ಯಂಡ್ ನನ್ನ ಗಂಟ್ಲು ಬೇರೆ ಕೂತೋಗ್ಬಿಟ್ಟಿದೆ. ಆ್ಯಂಡ್ ನನ್ನ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೀವಿಯಸ್ ವೀಡಿಯೋಸ್ ಚೆಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಟ್ಟು ತನಕ ಇರಿ, ಮಜಾ ಮಾಡೋಣ. ಗವಿ ಬೆಟ್ಟಕ್ಕೆ ಹೋಗೋಕ್ಕೆ 2 ವೇ ಇದೆ. ಸೊ ರೆಗ್ಯುಲರ್ ಆಗಿ ಯೂಶ್ವಲಿ ನೀವೇನು ಮ್ಯಾಪ್ ಹಾಕಿದ್ರೆ ಒಂದು ಎಂಟ್ರಿ ಪಾಯಿಂಟ್ ತೋರಿಸೋದಲ್ವ, ಅಲ್ಲಿಂದ ಹೋಗೋದು. ಬಟ್ ನಾವು ಬೇರೆ ರೂಟ್ ತೊಗೊಳ್ತಾ ಇದ್ದೀವಿ. ನಾಟ್ ಶೋರ್ ಹೋಗುತ್ತಾ ಇಲ್ವಾ ಏನು ಕತೆ ಅಂತ, ಬಟ್ ನೋಡೋಣ. ಟೈರ್ ಹೋಗ್ಬಿಟ್ಟಿದೆ ನಂದು. ಇನ್ನೊಂದು 10-15% ಲೈಫ್ ಇರ್ಬೋದು ಅಷ್ಟೇ. ಎಲ್ಲ ಬಟನ್ ಟೈರ್ಗಳದು ಹಣೆ ಬರ ಒಂದೇ. ಒಂದು 70% ರನ್ ಆದಮೇಲೆ ಮೋಸ್ಟ್ ಆಫ್ ದ ಟೈರ್ಸ್ ಇದು ಅದೇ ಇಶ್ಯೂ ಬರುತ್ತೆ, ಅನ್ಇವನ್ ವೇರ್ ಔಟ್ ಆಗೋದು. ಏನು ಮಾಡೋಕ್ಕಾಗಲ್ಲ, ಚೇಂಜ್ ಮಾಡಿಸ್ಕೊಂಡೇ ಬರಬೇಕಿತ್ತು. ಬಟ್ ಬಂದಾಗಿದೆ. ಗವಿ ಬೆಟ್ಟಕ್ಕೆ ರಸ್ತೆ. ಮರ ಬಿದ್ದಿದೆ. ನೀವೆತ್ತ ರೈನ್ ಲೈನರ್ ಹಾಕ್ತೀರಾ? ನೈಸ್ 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 ನೈಸ್. ವಾವ್, 1 ನಿಮಿಷ. ಕ್ರೇಜಿ ಇದು ಉಂಟು ಮಾರ. ಇದು ವ್ಯೂ ನೋಡಿ, ಇದು ವಾವ್. ಕಲರ್ ನೋಡಿ ಬ್ರೋ, ಅಲ್ಲೇ ಇರಿ. ಜಕೂಜಿ ಹಾರಿ ಬ್ರೋ, ಒಳ್ಳೆ ಕ್ಲಿಪ್ ಸಿಗ್ತದೆ ನನಗೆ. ಬಿಸಿಲಿದ್ರೂ ಪ್ರಾಬ್ಲಮ್ ಮಾರೆ, ಸೆಕೆ ಆಗ್ತದೆ. ಮಳೆ ಇದ್ದರೆ ಚಂಡಿ ಆಗ್ತದೆ. ಏನು ಮಾಡೋದು ಹೇಳಿ. ಗಮ್ಮತ್ತಿದೆ ಇವಾಗ ಮುಂದೆ. ಸೊ ಇನ್ಕ್ಲೈನ್ ಇದೆ, ಒಬ್ಬೊಬ್ಬರೇ ಕ್ಲಿಯರ್ ಮಾಡ್ಕೊತೀವಿ. ಲೆಟ್ಸ್ ಗೋ. ಫುಲ್ ಮಜಾ ಮಜಾ. ಎಂತ ವ್ಯೂ ಶಾ. ನಮ್ದು ಇದು ಲೂಸ್ ಆಗಿದೆ. ಫ್ರಂಟ್ ಫೇರಿಂಗ್ ಇದೆ ನೋಡಿ, ಇದು ಫುಲ್ ಲೂಸ್ ಆಗಿ ಹೋಗಿದೆ. ಓಪ್ಸ್, ನೀವು ಆಚೆ ಇಟ್ಕೊಳ್ಳಿ ಬ್ರೋ. ವೇಟ್, ಸ್ಟ್ಯಾಂಡ್ ಹಾಕುವ. ಒಂದು ನಿಮಿಷ ಬಿಡಿ ಬಿಡಿ ಬಿಡಿ. ಜಾರ್ತದ ಬ್ರೋ ಹೆವಿ. ಹಾಂ, ಎಂತ ಆಗಲಿಲ್ಲಲ್ಲ. ನಿಲ್ಲುವುದಿಲ್ಲ ಇಲ್ಲಿ ಗಾಡಿ. ಸ್ವಲ್ಪ ಟೈಟ್ ಮಾಡಿ ಮುಂದೆ.
ಸಿಗ್ನೇಚರ್ ಮಾರ್ಕ್ ಬ್ರೋ. ಹೇಳಿದಷ್ಟೇ ನಾನು ಜಾರ್ತಾ ಇದೆ ಅಂತ. ಅಲ್ಲಿ ಸೈಕ್ ಇದೆ ಬ್ರೋ. ಸಂಡೇ ಅಲ್ಲ ಬ್ರೋ. ಇನ್ನೊಂದು ವೇ ಯಾವ್ದು ಹೇಳಿದ್ ನೀವು? ಈಚೆಯಿಂದವಾ? ಬರ್ತೇವಲ್ಲ ಬಟ್ ಇದು ತುಂಬ ಶಾರ್ಟ್ ಇದೆ ಬ್ರೋ. ಇದು ಯೂಶುವಲಿ ಬರೋ ರೋಡ್ ಟಫ್. ರೋಡ್ ಸ್ವಲ್ಪನೇ ಇರೋದು, ಬಟ್ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಇದೆ. ಗವಿಬೆಟ್ಟಕ್ಕೆ ಅಷ್ಟು ದೂರ ಏನಿಲ್ಲ, ಇದ್ರ ಒಳಗೆ ಉಂಟಲ್ಲ. ಈಗ ಇಲ್ಲಿ ನಿಮ್ಗೆ ಎಂತ ಉಂಟು ಗೊತ್ತಾಗ್ತದೆ. ಈಗ ಹೋಗಿ ಒಮ್ಮೆ ಟೆಕ್ನಾಲಜಿ ಇಲ್ಲ, ಪ್ರೆಸ್ ಮಾಡಿ ಬ್ರೋ ಸ್ವಲ್ಪ. ರಾಗ್ಲೇ ಇಲ್ಲ. ಇಲ್ಲಿ ಗುಡ್ಡೆ ಉಂಟಲ್ಲ, ಇಲ್ಲಿ ಹೀಗೆ 5-6 ಗುಡ್ಡೆ ಇದೆ ಮಿಡ್ಲಲ್ಲಿ. ಈಗ ಪಿಕ್ಚರ್ ಅಭಿ ಬಾಕಿ ಅಲ್ಲ. ನಂದು ಬ್ರೋ ಫ್ರಂಟ್ ದಡ್ಕ ಬಡ್ಕ ಅಂತ ಉಂಟು. ಕಿತ್ತು ಕೈಗೆ ಬರ್ತಾ ಇದ್ರು ಸಾಕೀಗ. ನೋಡಿ ಯೋ ಹೆವಿ ಶೇಕ್ ಹೊಡಿತಾ ಇದೆ ನಂದಿದು. ಬಂದೆ ನಿಲ್ಲಿ. ಓ ನಾ ಹೇಳುದಿಲ್ಲ ಬ್ರೋ. ನಿಲ್ಲಿ. ಎಂತ ಬ್ರೋ ಇದು? ಎನಿವೇಸ್ ಥ್ಯಾಂಕ್ ಯು. ನಾನಿಲ್ಲ ಆದ್ರೆ ಅಲ್ಲಿ ಬರೋರಿದ್ದೆ. ಆಪ್ಟಿಮಮ್ ಪ್ರೈಮ್ ಆಯ್ತು ಬ್ರೋ ನಿಮ್ದು. ಸೊ ಇವಾಗ ನಾವು ಇಲ್ಲಿ ಹೋಗ್ತೀವಿ. ಇವಾಗ ಏನು ಬಂದ್ವಿ ಅದು ಇಂಟ್ರೋ ಅಷ್ಟೇ. ಆ್ಯಕ್ಚುಲ್ ಅಸ್ಲಿ ಮಜಾ ಇಲ್ಲಿಂದ. ಎಲ್ಲೋ ಬಂದ್ಬಿಟ್ಟೆ. ಇದು ಹೋಗುತ್ತಾ? ಇಲ್ಲ. ಎಸ್ ಹೋಗುತ್ತೆ. ವಾ ಓಹೋ ಇದೆತ್ತ ಬ್ರೋ. ಫಕ್ ಹೋಲಿ ಶಿಟ್. ಅತ್ತ ವೋ ಡ್ಯಾಮ್. ನೋಡಿ ಅಲ್ಲೊಂದು ಡಿಟೂರ್ ಇದೆ. 2 ವೇ ಇದೆ. ಆಚೆಯಿಂದ ಬರ್ಬೋದು, ಈಚೆಯಿಂದನೂ ಬರ್ಬೋದು. ಇದಿಷ್ಟು ಫುಲ್ ಗವಿಬೆಟ್ಟನೇ. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲೊಂದಿದೆ. ಸೊ ಯೂಶ್ವಲಿ ಎಲ್ಲರೂ ಬರೋದು ಆಚೆಯಿಂದ ಬಂದು ಹಂಗೆ ಬಂದು ಅಲ್ಲಿ. ಸೊ ನಾವು ತೊಗೊಂಡಿದ್ವಿ ಬೇರೆ. ನೋಡಿಲಿ ಲಿಟ್ರಲಿ ಹಿಂಗಿದೆ ಇನ್ಕ್ಲೈನು. ಕ್ಯಾಮ್ರಾದಲ್ಲಿ ಎಷ್ಟು ಗೊತ್ತಾಗುತ್ತೆ ಇಲ್ಲ ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಕ್ರೇಜಿ. ಇಲ್ಲಿ ಹೋಗಿ ಸ್ಟಾಪ್ ಮಾಡಿ ಒಂದೆರಡು ಪಿಕ್ಚರ್ ತೆಗೆದು ಅಲ್ಲಿ ಹೋಗೋಣ. ಅಲ್ಲಿಂದ ಇಳಿಸಿ ಆಚೆ ಹೋದ್ರೆ ಆಯ್ತು. ಆಚೆ ಹೋಗಿ ಹಾಗೆ ಇಳಿಸ್ಬೇಡ ಮತ್ತೆ. ಶಾರ್ಟ್ ಆಗ್ಬೋದು. ಇನ್ನು 1.5 hour ಒಳಗೆ ಇಳಿಸ್ಬೋದು ನಮಗೆ. ನಿಲ್ಲಿಸಿ ಎಲ್ಲ. ಮಳೆ ಮತ್ತು ಫಾಗ್ ಇದ್ದಿದ್ರೆ ಆಹಾ ಎಂಥ ಸಿನಿಮ್ಯಾಟಿಕ್ ಬರ್ತಿತ್ತು. ಮೋಡ ಬಂತು. ಥ್ಯಾಂಕ್ ಯು. Whoa! ಕಟ್ಟಾಗ್ಲಿಲ್ಲ ಇದೆ, ಬಟ್ ಅದು ಇರಿಟೇಟ್ ಆಗುತ್ತೆ ಬ್ರೋ. ಕಾಟ್ ಎಕ್ಸ್ಟ್ರಾ ಇದಿದೆ. ಇಳಿಸಿದ ಮೇಲೆ ಕಟ್ಟುವ. ಹೆವಿ ಕ್ರೌಡ್ ಇದೆ ಮಾರ ಇವತ್ತು. ಅದು ನಾವು ಬಂದ್ವಲ್ಲ ಹಾಗೆ. ನೈಸ್ ಬ್ರೋ, ನೈಸ್. ಎಂತ ಬ್ರೋ ತಮ್ನೇಲ್. ಥ್ಯಾಂಕ್ಸ್ ಬ್ರೋ. ಆಯ್ತು ಅದರಲ್ಲೇ. ಓ ಎಂತ ಡ್ರಾಪ್ ಬ್ರೋ ಇದು. ಶಿಟ್. ಸ್ಪೀಚ್ಲೆಸ್ ಬ್ರೋ. ಓ ಮೋಸ್ಟ್ಲಿ ಅದು ಬ್ರೋ. ಅಲ್ಲಿ ಫೋಟೋ ಎಲ್ಲ ತೆಗಿಯೋದು ಅಲ್ಲಿ ಬೈಕ್. ಅದು ಮೋಸ್ಟ್ಲಿ ಇದಕ್ಕಿಂತ ಟಾಪಲ್ಲಿ ಅದಿದೆಯಾ ಅಂತ. ಮಳೆ ಇದ್ದಿದ್ರೆ ಇವತ್ತು ಇನ್ನೂ ಜಾರ್ತಿತ್ತು ಇಲ್ಲಿ ಫುಲ್. ಒಂದು ಇನ್ಕ್ಲೈನ್ ಇದೆ, ಅದ್ರ ಮೇಲೆ ಈಚೆಯಿಂದ ವಾಟರ್ ಫ್ಲೋ ಇರುತ್ತೆ. ಸೊ ಮಳೆಯಲ್ಲಿ ನೋಡ್ಕೊಂಡು ಬನ್ನಿ, ಒಬ್ಬೊಬ್ಬರೇ ಬರಬೇಡಿ. ಬಟ್ ವ್ಯೂ ಮಾತ್ರ
ಕ್ರೇಜಿ. ಬಿಸಿಲಿದೆ ಇವತ್ತು, ಮಳೆ ಒಂದು ಬೇಕಿತ್ತು, ಸ್ವಲ್ಪ ಮಳೆ, ಸ್ವಲ್ಪ ಫಾಗ್ ಇದ್ದಿದ್ರೆ ಚಿಂದಿ. ಸೊ ನಿಮಗೆ ಜಾಗ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಇನ್ನೂ 2 ಸ್ಪಾಟ್ ಇದೆ ಹೋಗೋಕ್ಕೆ. ನಾವು ಇವಾಗ ಹಚ್ಚಿದ್ದು ಇವಾಗ ಬಂದ್ವಲ್ಲ, ಅದು ರೂಟ್ ಬೇರೆ. ಆ್ಯಂಡ್ ನೀವು ರೀಲ್ಸ್ ಎಲ್ಲ ನೋಡಿರ್ತೀರ, ಆ ರೂಟು ಬೇರೆ. ಸೊ ಇವಾಗ ನಾವು ಇಳಿಸ್ತೀವಿ ಆ ರೂಟಲ್ಲಿ. ನಾನು ಎಂತ ಹೇಳಿದೆ ಬ್ರೋ, ನಿಮಗೆ ಆ ರೂಟ್ ಯಾವುದು ಈ ರೂಟ್ ಯಾವುದು ಇವಾಗ ಗೊತ್ತಾಗುತ್ತೆ. ಇವಾಗ ಬಂದಿದ್ದು ಒಂದು ರೂಟು, ಇಳಿಸೋದು ಒಂದು ರೂಟು. ಯೂಶ್ವಲಿ ಎಲ್ಲರೂ ನಾವು ಯಾವ ರೂಟಲ್ಲಿ ಇಳಿಸ್ತಾ ಇದ್ದೀವಿ ಆ ರೂಟಲ್ಲಿ ಹಚ್ತಾರೆ. ಸೊ ನೀವು ಹಾಗೆ ಮಾಡ್ಬೋದು, ಹಚ್ತಾ ಈಚೆಯಿಂದ ಹಚ್ಚಿ. ಮಳೆ ಎಲ್ಲ ಇದ್ದರೆ ಈಸಿ ಇದೆ ಇದು ಸ್ವಲ್ಪ. ಇಳಿಸ್ತಾ ಆ ರೋಡಲ್ಲಿ ಇಳಿಸಿ. ಆ್ಯಕ್ಚುಲಿ ಇಳಿಸೋದು ಕಷ್ಟ ಬ್ರೋ. ಓಕೆ ಬಾಯ್. ನಿಮ್ಮ ಹೆಸರೇನು ಹೇಳಿದ್ರಿ ಬ್ರೋ? ಹಾಕಿರ್ತೀನಿ ನೋಡಿ. ಅವ್ರು ನಂಗೆ ಕೇಳಿದರು, ಅದಕ್ಕೆ ಆನ್ ಮಾಡಿದ್ದು ನಾನು ಇವಾಗಲೇ. ಇಲ್ಲಾಂದರೆ ಅಲ್ಲೂ ಆನ್ ಮಾಡೋಣ ಅಂತಿದ್ದೆ. ಹಾಂ, ಆನ್ ಇದೆ. ಬರೋದಾ? ಸ್ವಲ್ಪ ಜಾಗ. ಓ, ಅಲ್ಲಿ ಚೆನ್ನಾಗಿದೆ ಬ್ರೋ, ಬಟ್ ಅಲ್ಲಿ ಜಾರತ್ತಾ ಅಂತ. ಇಲ್ಲ ಆ ಕಡೆಯಿಂದನೇ ಬಂದಿದ್ದು ನಾವು. ಆ ಕಡೆಯಿಂದ ಬಂದು ಆ ಗುಡ್ಡಕ್ಕೆ ಹೋಗಿ ಇಲ್ಲಿ ಬರ್ತಾ ಇದ್ದೀವಿ. ಅಕ್ಕು ಹೊಳೆ ಅಂಬಾತ್. ಕ್ರೇಜಿ ಬ್ರೋ, ಗಮ್ಮತ್ತಾಯ್ತು. ಕ್ರೇಜಿ ಜಾಗ, ಬ್ಯೂಟಿಫುಲ್. ಇಲ್ಲೇ ನಿಲ್ಲಿಸಿ. ಟ್ಯಾಪೆಟ್ ಬ್ರೋ, ಟ್ಯಾಪೆಟ್. ಅದು ಜಾಸ್ತಿ ತೀರಾ ರನ್ ಆದರೆ ಅದು ಹೀಟಿಗೆ ಅದು ಮತ್ತೆ ಸರಿ ಮಾಡಿಸ್ಕೊಳ್ಳಿ, ಏನು ಪರವಾಗಿಲ್ಲ. ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲ. ಲುಕ್ ಎಟ್ ದಿಸ್ ವ್ಯೂ. ಓಹೋ, ಸಿನಿಮ್ಯಾಟಿಕ್ ಇನ್ 3, 2, 1 ಗೋ. ಐ ಹೋಪ್ ನಿಮಗೆ ಸಿನಿಮ್ಯಾಟಿಕ್ ಇಷ್ಟ ಆಯಿತು. ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಏನು ಕಾಯ್ತಾ ಇದ್ದೀರಾ, ಮಾಡ್ಕೊಬಿಡಿ. ನಮಗೆ ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ, ಮನೀಶ್. ನಿಮ್ಮ ಹೆಸರು? ಹಾಂ, ವೆಂಕಟೇಶ್. ಹಾಯ್ ವೆಂಕಟೇಶ್. ಹಾಯ್ ನಿಖಿಲ್. ಅವರೆಲ್ಲಿ? ದೀಪು. ಸೊ ನಮ್ಮ ಪರಿಚಯ ಆಗಿದ್ದು ಅವ್ರು ಮೇಲ್ಗಡೆ ತಾರು ಇಟ್ಕೊಂಡು ಬರ್ತಾಯಿದ್ರು, ನಾನು ಅದ್ರದ್ದು ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ಇಲ್ಲಿ ಗಾಳಿ ಒಳ್ಳೆ ಉಂಟು ಬ್ರೋ, ವ್ಯೂಸ ಒಳ್ಳೆ ಉಂಟು. ಟ್ರೆಕ್ಕಿಂಗ್ ಈ ಶೂಸ್ ಎಲ್ಲ ಹಾಕಿ ಆಗಲ್ಲ ಬ್ರೋ. ಇವಾಗಿರೋದು ಅಸಲಿ ಮಜಾ. ವಾವ್, ಕಂಗ್ರ್ಯಾಚುಲೇಷನ್ಸ್ ಟು ಅಸ್. ಎಂತ ಬ್ರೋ, ಇದ್ರಲ್ಲಿ ಹೋಗ್ಬೇಕಾ ಈಗ? ಬಟ್ ರಿಸ್ಕ್ ಬ್ರೋ, ಇಲ್ಲಿ ಕಾಲು ನಿಕ್ಕುದಿಲ್ಲ ಅಲ್ಲ. ನಾನು ಇವಾಗ ಕ್ರ್ಯಾಶ್ ಗಾರ್ಡು ತೆಗ್ದಿದ್ದೀನಿ, ಯಾಕಂದರೆ ಅದು ಬಾಡಿಗೆ ತಾಗ್ತಾ ಇತ್ತು. ಆ್ಯಂಡ್ ಒಂದು 2 ಸತಿ ಆಫ್ ರೋಡಲ್ಲಿ ಬಿದ್ದಿತ್ತು, ಹಾಗಾಗಿ ಬೆಂಡ್ ಆಗಿಬಿಟ್ಟು ಸ್ಲೈಡರ್ಸು ಇಲ್ಲಿಗೆ ಪ್ರೆಷರ್ ಬೀಳ್ತಿತ್ತು, ಈಚೆ ಸೈಡ್ ಮತ್ತು ಈಚೆ ಸೈಡ್. ಅಲ್ಲಿ ಅದು ಎಂತ ಬ್ರೋ, ಅಲ್ಲಿ ಇಳಿಸೋದು ಹೌದಾ ಅಲ್ಲಿ? ಯಾಕೆ ನಾನು ಕುಳ್ಳ ಇದ್ದೀನಿ ಗೊತ್ತಿಲ್ಲ. ಸ್ವಲ್ಪ ಜಾಸ್ತಿ ಹೈಟ್ ಸಿಕ್ಬಿಟ್ಟಿದ್ರೆ ಏನು ಹೇಳಿ ಬೆಟರ ಅಂತ ಬ್ರೋ. ಹಾಂ, ಮಳೆ ಬರೋ ಆಗಿದೆ, ಹೋಗೋಣ ಮೆಲ್ಲ.
ಇವಾಗ ತೋರಿಸಿದ್ರು ಡ್ರಾಪ್ ಇದು ಎಲ್ಲೋಗಿ ಏನಾಗುತ್ತೆ ಅದೇ ನೋಡ್ತಾ ಇದ್ದೇನೆ. ಓಕೆ ಹೋಗ್ತಾ ಹೋಗ್ಬೋದು. ಬಿದ್ದರೆ ಬರ್ತೀರಲ್ಲ? ಇಲ್ಲ ಹೋಗ್ತದೆ. ಫಕ್ ಅದು ಬಾ ಆರಾಮ್ ಬ್ರೋ. ಇದು ಎಂತ ಇದು? ವಾಟ್ ಈಸ್ ದಿಸ್? ಇಲ್ಲೆಲ್ಲ ಒದ್ದಾಡ್ಕೊಂಡು ಹೋಗಿದ್ದಾರೆ ಬ್ರೋ. ನೋಡಿ ಇಲ್ಲಿ ಮಾರ್ಕ್ ಕಾಣಿಸ್ತಾ ಇದೆ ನಿಮಗೆ. ಇಲ್ಲೆಲ್ಲ ಒದ್ದಾಡ್ಕೊಂಡು ಹೋಗಿದ್ದಾರೆ. ಆಗ್ಬೋದು ಬ್ಯಾಶ್ ಪ್ಲೇಟ್. ನೈಸ್ ನನ್ನ ಕಡೆದಾಗ್ತ. ಆಚೆ ಕಾಲು ಒಂದು ತಲುಪಿದ್ರೆ ಧೈರ್ಯ ಇರುತ್ತೆ ಮಾರೆ. ಸ್ಕೋ ಇದು ಹೊಂಡ ನೋಡಿ, ಇದು ಅಪ್ಪ ಬ್ರೇಕ್ ಹಾಕಿದ್ರು ನಿಲ್ಲಲ್ಲ ಇಲ್ಲಿ ಗಾಡಿ. ನಾನು ಆ ಕಡೆ ಈ ಕಡೆ ಕಾಲು ಸಿಕ್ಕಿದ್ರೆ ಏನಾದ್ರು ಮಾಡ್ಕೋಬೋದು. ಆ ಕಡೆ ಈ ಕಡೆ ಕಾಲು ಸಿಗಲಿಲ್ಲ ಅಂದರೆ ಏನು ಮಾಡೋದು? ಬ್ರೋ ಆರಾಮ್ ಇದೇ ಪಾತ್ ತಗೊಳ್ಳಿ. ಕ್ರೇಜಿ. ABS ಆಫ್ ಮಾಡಿದ್ದೀನಿ. ಇಬ್ರು ಹೋಗ್ತಿದ್ದೀವಿ ಬ್ರೋ. ಓಹೋ ಕೆಸರು ಗುಂಡಿ ಚಡಿ ಆವ್. ಎಲ್ಲಿ ಟ್ರ್ಯಾಕ್ಷನ್ ಇಲ್ಲ ಜಾಸ್ತಿ ಅಥವಾ ಎಲ್ಲಿ ಜಾರುತ್ತೆ ಗಾಡಿ ಅಲ್ಲಿ ಸ್ಯಾಡಲ್ ಮಾಡಕ್ಕೆ ಹೋಗ್ಬೇಡಿ. ಇದೇನೋ ಇದು? ಯಾಕಂದರೆ ಮೊದಲೇ ವೆಯ್ಟ್ ಇರಲ್ಲ ಗಾಡಿಗೆ, ಅದ್ರ ಮೇಲೆ ನಾವು ಸ್ಯಾಡಲ್ ಮಾಡಿದರೆ ಸೊ ರೇರ್ ಟೈರಿಗೆ ಅಷ್ಟು ಟ್ರ್ಯಾಕ್ಷನ್ ಸಿಗಲ್ಲ, ಯಾಕಂದರೆ ವೆಯ್ಟ್ ಇರಲ್ಲ ಅಲ್ವಾ. ಅದು ಬೇಕಾದರೆ ಹಚ್ತಾನೂ ಆಗಿರಲಿ ಇಳಿಸ್ತಾನೂ ಆಗಿರಲಿ, ನಾನು ಯೂಶಲಿ ಹಂಗೆ ಮಾಡೋದು. ಸೊ ಎಲ್ಲಿ ತೀರಾ ಜಾರುತ್ತೆ ಅನ್ಸುತ್ತೆ ಅಲ್ಲಿ ಕೂತ್ಕೊಬಿಡೋದು. ಆದರೆ ಹೋದ ಇಲ್ಲ ಅಂದರೆ ಬಿದ್ದ. ವಾವ್ ನೈಸ್. ಕ್ಲಿಯರೆನ್ಸ್ ಇದೊಂದು ಟೆನ್ಷನ್ ಇಲ್ಲ, ಬಟ್ ಅಲಾಯ್ಸ್ ಇದು ಸ್ವಲ್ಪ ಚೊರೆ. ಬ್ರೇಕ್ ಹೊಡೆಯೋ ಸಿಸ್ಟಮ್ ಎಲ್ಲ ಇಲ್ಲ, ಹೋಯ್ತಾ ಇರಬೇಕಷ್ಟೇ. ಒಬ್ಬ ಇಲ್ಲಿ ಹಚ್ಚಿದ್ರೆ ನಮಗೆ ಅರ್ಧ ದಿನ ಬೇಕಿತ್ತು. ಹೋಗ್ಬೋದು, ಆಗಲ್ಲ ಅಂತ ಇಲ್ಲ, ಬಟ್ ಇಲ್ಲೇ ಇರ್ತಿದ್ವಿ ಅರ್ಧ ದಿನ. ಹಚ್ಬೇಡ್ರಪ್ಪ ಈ ರೋಡಲ್ಲಿ, ಆ ಕಡೆಯಿಂದನೇ ಬನ್ನಿ. ನಿಜವಾಗ್ಲೂ ಗವಿ ಬೆಟ್ಟ ಈ ರೂಟ್ ಹಚ್ಚಿದ್ರೆ ನೀವು ಮಾನ್ಸೂನಲ್ಲಿ ದಿಡುಪೆ ಸಂಸೆ ಎಲ್ಲ ಏನೂ ಇಲ್ಲ. ದಿಸ್ ಈಸ್ ದ ಟಫೆಸ್ಟ್ ನಾನು ಹೇಳೋದಾದರೆ. ಒಳ್ಳೆ ಸ್ಪಾಟಲ್ಲಿ ಬ್ರೇಕ್ ತಗೊಂಡು ತಿಂದು ಮತ್ತೆ ಪೋಯ್. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಗೋ ಚೆಕ್ ಎಲ್ಲ ವೀಡಿಯೋ ನೋಡಿ. ಸೊ ಹೋಗ್ಬಿಟ್ಟು ಪ್ಲೇ ಲಿಸ್ಟ್ ಓಪನ್ ಮಾಡಿ ಎಲ್ಲ ವೀಡಿಯೋಸ್ ಚೆಕ್ ಮಾಡಿ. ಆ್ಯಂಡ್ ಇನ್ನೂ ತುಂಬ ರೈಡ್ಸ್ ಆಗೋದಿದೆ, ಮಾಡೋಣ ಅಂತ ಹೇಳ್ತಾ ಒಂದು ಜಂಪ್. ವಾ